ಮಿತ್ರರೇ ನಮಸ್ಕಾರ. ಸೆಲೆಬ್ರೇಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಹಿಂದೆ ನಾವು ಕನ್ನಡ ಸಾಹಿತ್ಯದ ಪ್ರಕಾರಗಳಾದ ಜಾನಪದ ಸಾಹಿತ್ಯ, ತತ್ವ ಸಾಹಿತ್ಯ, ಪ್ರಸಿದ್ಧ ಕನ್ನಡ ಕವಿಗಳು ರಚಿಸಿದ ಕೆಲ ಕನ್ನಡ ಪದ್ಯಗಳು, ಹೀಗೆ ಅನೇಕ ಪ್ರಕಾರದ ಗೀತ ಸಾಹಿತ್ಯ ಹಾಗೂ ಹಾಡುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಇಂದು ಮತ್ತೊಂದು ವಿಶೇಷ ಪ್ರಕಾರವಾದ ದಾಸ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ತಾ ಒಂದು ದಾಸರ ಪದವನ್ನು ಕೇಳೋಣ. ದಾಸ ಸಾಹಿತ್ಯವು ಕರ್ನಾಟಕದ ಭಕ್ತಿ ಸಾಹಿತ್ಯದ ಅತ್ಯಂತ ಮಹತ್ವದ ಭಾಗವಾಗಿದೆ. ಇದು ಸುಮಾರು 14ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಬೆಳವಣಿಗೆಯನ್ನು ಕಂಡಿತು. ದಾಸರು ತಮ್ಮ ಕೀರ್ತನೆಗಳ ಮೂಲಕ ಸರಳ ಕನ್ನಡದಲ್ಲಿ ಭಕ್ತಿಯನ್ನು ಜನರಿಗೆ ತಿಳಿಸಿ ಆ ಸಾಹಿತ್ಯದ ಹರಿಕಾರರಾದರು. ದಾಸ ಸಾಹಿತ್ಯದಲ್ಲಿ ಶ್ರೀ ಪುರಂದರದಾಸರು ಮತ್ತು ಕನಕದಾಸರ ಜೊತೆಗೆ ಶ್ರೀಪಾದರಾಯರು, ವ್ಯಾಸತೀರ್ಥರು ಮತ್ತು ವಿಜಯದಾಸರಂತಹ ಅನೇಕ ಮಹಾನ್ ದಾಸರು ತಮ್ಮದೇ ಆದ ಮಹತ್ತರ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಪುರಂದರದಾಸರು ಬರೆದಿರುವಂತಹ ಬೇವು ಬೆಲ್ಲದೊಳ್ಳಿಡಲೇನು ಫಲ ಎನ್ನುವ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮನುಷ್ಯನ ಹೃದಯವು ಶುದ್ಧವಾಗದ ಹೊರತು ಅವನು ಮಾಡುವ ಎಲ್ಲ ಬಾಹ್ಯ ಆಚರಣೆಗಳು ಮತ್ತು ಒಳ್ಳೆಯ ಕಾರ್ಯಗಳು ನಿರರ್ಥಕ ಎಂದು ಈ ಕೀರ್ತನೆಯಲ್ಲಿ ಪುರಂದರದಾಸರು ಒತ್ತಿ ಹೇಳಿದ್ದಾರೆ. ಬನ್ನಿ ಈ ಸುಂದರವಾದ ಕೀರ್ತನೆಯನ್ನು ಕೇಳೋಣ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ. ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ. ಸಟೆಯನ್ನಾಡುವ ಮನುಜರು ಸಂತತ, ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಕಪಟತನದಲ್ಲಿ ಕಾಡುತ್ತ ಜನರನು ಜಪವನು ಮಾಡಿದರೇನು ಫಲ. ಕಪಟತನದಲ್ಲಿ ಕಾಡುತ್ತ ಜನರನು ಜಪವನು ಮಾಡಿದರೇನು ಫಲ. ಕುಪಿತ ತನುವನು ಬಿಡದೆ ನಿರಂತರ, ಕುಪಿತ ತನುವನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ. ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ. ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಹಾವಿಗೆ ಹಾಲೆರೆದರೇನು ಫಲ, ಹಾವಿಗೆ ಹಾಲೆರೆದರೇನು
ಫಲ. ಕೇಳಿದ್ರಲ್ಲ, ಹೀಗೆ ಪುರಂದರದಾಸರು ತಮ್ಮ ಕೀರ್ತನೆಗಳ ಮೂಲಕ ಅಂತರಂಗ ಶುದ್ಧಿಯೇ ನಿಜವಾದ ಭಕ್ತಿ ಎಂದು ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಬೇವಿನ ಗುಣ ಕಹಿ, ಬೆಲ್ಲದ ಗುಣ ಸಿಹಿ. ಬೇವಿನ ಎಲೆಯನ್ನು ಬೆಲ್ಲದೊಳಗೆ ಅದ್ದಿಟ್ರೂ ಅದರ ಕಹಿ ಮಾಯವಾಗುವುದಿಲ್ವೋ, ಅದೇ ರೀತಿ ಹಾವಿಗೆ ಹಾಲೆರೆದು ಪೋಷಿಸಿದ್ರೂ ಅದರ ವಿಷಕಾರಿ ಸ್ವಭಾವ ಬದಲಾಗೋದಿಲ್ಲ. ಹಾಗಾಗಿ ಮನುಷ್ಯನ ಮನಸ್ಸಿನಲ್ಲಿ ಹುದುಗಿರುವ ದುರ್ಗುಣಗಳನ್ನು ತೊಲಗಿಸದೆ ಹೊರಗಡೆ ಎಷ್ಟೇ ಸಜ್ಜನರಂತೆ ನಟಿಸಿದರೆ ಪ್ರಯೋಜನವಿಲ್ಲ. ಮೂಲಭೂತ ಬದಲಾವಣೆ ಇಲ್ಲದೆ ಏನೇ ಧಾರ್ಮಿಕ ಕಾರ್ಯಗಳು ಮಾಡಿದರೂ ಅದು ವ್ಯರ್ಥ ಎಂದು ದಾಸರು ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ. ನಿಜವಾದ ಧರ್ಮವು ಆಂತರಿಕ ಶುದ್ಧತೆ ಮತ್ತು ನೈತಿಕ ಗುಣಗಳಲ್ಲಿ ಅಡಗಿದೆ, ಕೇವಲ ನಿರರ್ಥಕ ಆಚರಣೆಗಳಲ್ಲಿ ಮತ್ತು ಬಾಹ್ಯ ಪ್ರದರ್ಶನದಲ್ಲಿ ಅಲ್ಲ ಎಂಬುದನ್ನು ತಿಳಿಸಿಕೊಡುವ ಅದ್ಭುತ ಕೀರ್ತನೆ ಇದು. ಇಂತಹ ಅರ್ಥಗರ್ಭಿತ ಪದವನ್ನು ರಚಿಸಿದ ಪೂಜ್ಯರಾದ ಪುರಂದರದಾಸರಿಗೆ ನಮಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನೀವು ಕೂಡ ಹಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.